ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೆಳೆಯ. ಪ್ರತಿದಿನ ಆಟೋದವ್ರ ಜೀವನ ಹೇಗೆ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಬೆಳಗ್ಗೆ 7 ಗಂಟೆಗೆ ಗಾಡಿ ತಗೊಂಬಂದೆ. ಬೆಳಗ್ಗೆ 8 ಗಂಟೆಗೆ ಒಂದು ಬಾಡಿಗೆ ಸಿಕ್ತು. 8:30ಕ್ಕೆ ತಿಂಡಿ ತಿಂದೆ. 12:30ವರೆಗೆ ಒಂದು ಬಾಡಿಗೆ ಸಿಕ್ತು. 240 ರೂಪಾಯಿ ಆಯಿತು. ಮುಂದೆ ಹೋದೆ ಹಾಗೆ. ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000. ಹೌದು ಸ್ವಾಮಿ. ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಆ ಕಡೆ ಮತ್ತೆ 1 ಗಂಟೆಯಿಂದ 120 ರೂಪಾಯಿಗೆ ನೊಣೆಂಕೆರೆ ಕಡೆಗೆ ಬಂದೆ. ಮತ್ತೆ 3:15ಗೆ ಒಂದು ಎಂಟ್ರಿ ಹೊಂಟೆ. 200 ರೂಪಾಯಿ ಆಯಿತು. ಆ ಕಡೆಯಿಂದ ತಿರ್ಗಾ ಮತ್ತೆ ಎಂಟಿ ಗಾಡಿ, ಏನೂ ಇಲ್ಲ. ಮತ್ತೆ ನನ್ನ ಸ್ನೇಹಿತನ ಜೊತೆ ಮನೋಜ್ ಕುಮಾರ್ ಅವ್ರ ಜೊತೆ ಟೀ ಕುಡಿದೆ SK ಟೀ ಸ್ಟಾಲ್ನಲ್ಲಿ. ಹೌದು ಸ್ವಾಮಿ. ಮತ್ತೆ ಟಿಪಟೂರಿನ ಕಡೆಗೆ ಹೊರಟೆ. ಒಂದು ಬಾಡಿಗೆ ಇತ್ತು. ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಆಟಾಟ ಉದ್ದುದ್ದ ಮಲ್ಗವ್ರೆ. ಬದುಕವ್ರು ಅವರು ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡ್ಗವ್ರೆ. ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000. ಹೌದು ಸ್ವಾಮಿ. ಮತ್ತೆ ಅಲ್ಲಿಂದ ಮಾರ್ಕೆಟ್ ಯಾರ್ಡ್ಗೆ ಹೋಗಿ ಲಗೇಜನ್ನು ಇಳಿಸಿ 6:30ಗೆ ನೊಣೆಂಕೆರೆ ಕಡೆಗೆ 80 ರೂಪಾಯಿ ಬಂದೆ. 300 ರೂಪಾಯಿ ಕೊಟ್ಟು ಮನೆಗೆ ದಿನಸಿ ಸಾಮಾನನ್ನು ತೆಗೆದುಕೊಂಡು ಬಂದೆ.